ಗದಗ ನಗರದ ಜನರಲ್ ಕಾರ್ಯಪ್ಪ ವೃತ್ತದ ಬಳಿ ಇರುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹೀಗಾಗಿ ಈ ಮಾರ್ಗವಾಗಿ ಸಂಚಾರ ಮಾಡುವಂಥ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಆ ಸರ್ಕಲ್. ಈ ಸರ್ಕಲ್ನಲ್ಲಿ ಕಳೆದ 4-5 ವರ್ಷಗಳಿಂದ ಇದೇ ಪರಿಸ್ಥಿತಿ ಇರುತ್ತೆ. ಪದೇ ಪದೇ ಇಲ್ಲಿ ಡಾಂಬರ್ ಹಾಕ್ತಾರೆ, ಮತ್ತೆ ಡಾಂಬರ್ ಕಿತ್ತು ಹೋಗುತ್ತೆ. ಅದರಲ್ಲೂ ಮಳೆ ಆದರೆ ಸಾಕು ಈ ರಸ್ತೆ ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಕೂಡ ನೀರಿನಿಂದ ತುಂಬಿಕೊಂಡಿರ್ತವೆ. ಇಂಥ ಸಮಯದಲ್ಲಿ ಇಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರಿಗೆ ತಗ್ಗೆಲ್ಲಿದೆ ನೀರೆಲ್ಲಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟೊಂದು ಡಾಂಬರ್ ಕಿತ್ಕೊಂಡು ಹೋಗಿದೆ. ನಾವು ಇಲ್ಲಿ ಆ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಬಿದ್ದಿರೋದ್ರಿಂದ ವಾಹನ ಸವಾರರು ಬಂದಾಗ ಗೊತ್ತೇ ಆಗೋದಿಲ್ಲ. ಅಂಥ ಸಮಯದಲ್ಲಿ ವಾಹನ ಸವಾರರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಇಡೀ ಒಂದು ವೃತ್ತ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇಲ್ಲ ನೋಡ್ತಾ ಇರ್ಬೋದು, ಇದಷ್ಟು ಕೂಡ ಜಲಾವೃತವಾಗಿತ್ತು. ಆ ಸಮಯದಲ್ಲಿ ಚರಂಡಿ ಕೂಡ ನೀರು ತುಂಬಿಕೊಂಡಿತ್ತು. ಅಂಥ ಸಮಯದಲ್ಲಿ ಇದೇ ಒಂದು ಭಾಗದಲ್ಲಿ 3-4 ಬೈಕ್ ಸವಾರರು ಕೂಡ ರಸ್ತೆ ಯಾವುದೋ ಚರಂಡಿ ಯಾವುದೋ ಗೊತ್ತಾಗದೆ ಚರಂಡಿಯಲ್ಲಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೆಲವು ಜನರು ಕಾಲು ಕೈ ನೋವು ಕೂಡ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಬಾರಿ ಇಲ್ಲಿಯ ಸ್ಥಳೀಯರು ಕೂಡ ಗದಗ ಬೆಟಗೇರಿ ನಗರಸಭೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಈ ಒಂದು ಸರ್ಕಲ್ನಲ್ಲಿ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕಾರ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಇದೇ ಮಾರ್ಗವಾಗಿ ಸಂಚಾರ ಮಾಡ್ತವೆ. ಹೊಸ ಬಸ್ ಸ್ಟ್ಯಾಂಡ್ನಿಂದ ಹಳೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಹಳೆ ಬಸ್ ಸ್ಟ್ಯಾಂಡ್ನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಮತ್ತು ಕೊಪ್ಪಳ ಬೇರೆ ಬೇರೆ ಕಡೆ ಹೋಗುವಂಥ ವಾಹನಗಳು ಕೂಡ ಇದೇ ಒಂದು ಮಾರ್ಗವಾಗಿ ಹೋಗ್ತಾ ಇರ್ತವೆ. ಆದರೆ ಇಷ್ಟೊಂದು ಪ್ರಮುಖ ಸರ್ಕಲ್ ಆದರೂ ಕೂಡ ಯಾರು ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲರು ಕೂಡ ಇದೇ ಮಾರ್ಗವಾಗಿ ಹೋಗ್ತಾರೆ. ಆದರೆ ರಸ್ತೆ ದುರಸ್ತಿ ಕಾರ್ಯ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಈ ಒಂದು ರಸ್ತೆ ದುರಸ್ತಿ ಮಾಡದೆ ಹೋದರೆ ನಾವೇ ಸ್ಥಳೀಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಅಂಗಡಿಕಾರರಿದ್ದೇವೆ. ಎಲ್ಲರೂ ಸೇರಿಕೊಂಡು ನಾವೇ ಕೂಡ ದುಡ್ಡು ಹಾಕಿ ದೇಣಿಗೆ ಸಂಗ್ರಹಣೆ ಮಾಡಿ ರಸ್ತೆ ದುರಸ್ತಿ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಮತ್ತು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡು ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದ ಜನರಲ್ ಕಾರ್ಯಪ್ಪ ವೃತ್ತದ ಬಳಿ ಇರುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹೀಗಾಗಿ ಈ ಮಾರ್ಗವಾಗಿ ಸಂಚಾರ ಮಾಡುವಂಥ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಆ ಸರ್ಕಲ್. ಈ ಸರ್ಕಲ್ನಲ್ಲಿ ಕಳೆದ 4-5 ವರ್ಷಗಳಿಂದ ಇದೇ ಪರಿಸ್ಥಿತಿ ಇರುತ್ತೆ. ಪದೇ ಪದೇ ಇಲ್ಲಿ ಡಾಂಬರ್ ಹಾಕ್ತಾರೆ, ಮತ್ತೆ ಡಾಂಬರ್ ಕಿತ್ತು ಹೋಗುತ್ತೆ. ಅದರಲ್ಲೂ ಮಳೆ ಆದರೆ ಸಾಕು ಈ ರಸ್ತೆ ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಕೂಡ ನೀರಿನಿಂದ ತುಂಬಿಕೊಂಡಿರ್ತವೆ. ಇಂಥ ಸಮಯದಲ್ಲಿ ಇಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರಿಗೆ ತಗ್ಗೆಲ್ಲಿದೆ ನೀರೆಲ್ಲಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟೊಂದು ಡಾಂಬರ್ ಕಿತ್ಕೊಂಡು ಹೋಗಿದೆ. ನಾವು ಇಲ್ಲಿ ಆ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಬಿದ್ದಿರೋದ್ರಿಂದ ವಾಹನ ಸವಾರರು ಬಂದಾಗ ಗೊತ್ತೇ ಆಗೋದಿಲ್ಲ. ಅಂಥ ಸಮಯದಲ್ಲಿ ವಾಹನ ಸವಾರರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಇಡೀ ಒಂದು ವೃತ್ತ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇಲ್ಲ ನೋಡ್ತಾ ಇರ್ಬೋದು, ಇದಷ್ಟು ಕೂಡ ಜಲಾವೃತವಾಗಿತ್ತು. ಆ ಸಮಯದಲ್ಲಿ ಚರಂಡಿ ಕೂಡ ನೀರು ತುಂಬಿಕೊಂಡಿತ್ತು. ಅಂಥ ಸಮಯದಲ್ಲಿ ಇದೇ ಒಂದು ಭಾಗದಲ್ಲಿ 3-4 ಬೈಕ್ ಸವಾರರು ಕೂಡ ರಸ್ತೆ ಯಾವುದೋ ಚರಂಡಿ ಯಾವುದೋ ಗೊತ್ತಾಗದೆ ಚರಂಡಿಯಲ್ಲಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೆಲವು ಜನರು ಕಾಲು ಕೈ ನೋವು ಕೂಡ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಬಾರಿ ಇಲ್ಲಿಯ ಸ್ಥಳೀಯರು ಕೂಡ ಗದಗ ಬೆಟಗೇರಿ ನಗರಸಭೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಈ ಒಂದು ಸರ್ಕಲ್ನಲ್ಲಿ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕಾರ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಇದೇ ಮಾರ್ಗವಾಗಿ ಸಂಚಾರ ಮಾಡ್ತವೆ. ಹೊಸ ಬಸ್ ಸ್ಟ್ಯಾಂಡ್ನಿಂದ ಹಳೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಹಳೆ ಬಸ್ ಸ್ಟ್ಯಾಂಡ್ನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಮತ್ತು ಕೊಪ್ಪಳ ಬೇರೆ ಬೇರೆ ಕಡೆ ಹೋಗುವಂಥ ವಾಹನಗಳು ಕೂಡ ಇದೇ ಒಂದು ಮಾರ್ಗವಾಗಿ ಹೋಗ್ತಾ ಇರ್ತವೆ. ಆದರೆ ಇಷ್ಟೊಂದು ಪ್ರಮುಖ ಸರ್ಕಲ್ ಆದರೂ ಕೂಡ ಯಾರು ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲರು ಕೂಡ ಇದೇ ಮಾರ್ಗವಾಗಿ ಹೋಗ್ತಾರೆ. ಆದರೆ ರಸ್ತೆ ದುರಸ್ತಿ ಕಾರ್ಯ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಈ ಒಂದು ರಸ್ತೆ ದುರಸ್ತಿ ಮಾಡದೆ ಹೋದರೆ ನಾವೇ ಸ್ಥಳೀಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಅಂಗಡಿಕಾರರಿದ್ದೇವೆ. ಎಲ್ಲರೂ ಸೇರಿಕೊಂಡು ನಾವೇ ಕೂಡ ದುಡ್ಡು ಹಾಕಿ ದೇಣಿಗೆ ಸಂಗ್ರಹಣೆ ಮಾಡಿ ರಸ್ತೆ ದುರಸ್ತಿ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಮತ್ತು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡು ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದ ಜನರಲ್ ಕಾರ್ಯಪ್ಪ ವೃತ್ತದ ಬಳಿ ಇರುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹೀಗಾಗಿ ಈ ಮಾರ್ಗವಾಗಿ ಸಂಚಾರ ಮಾಡುವಂಥ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಆ ಸರ್ಕಲ್. ಈ ಸರ್ಕಲ್ನಲ್ಲಿ ಕಳೆದ 4-5 ವರ್ಷಗಳಿಂದ ಇದೇ ಪರಿಸ್ಥಿತಿ ಇರುತ್ತೆ. ಪದೇ ಪದೇ ಇಲ್ಲಿ ಡಾಂಬರ್ ಹಾಕ್ತಾರೆ, ಮತ್ತೆ ಡಾಂಬರ್ ಕಿತ್ತು ಹೋಗುತ್ತೆ. ಅದರಲ್ಲೂ ಮಳೆ ಆದರೆ ಸಾಕು ಈ ರಸ್ತೆ ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಕೂಡ ನೀರಿನಿಂದ ತುಂಬಿಕೊಂಡಿರ್ತವೆ. ಇಂಥ
ಸಮಯದಲ್ಲಿ ಇಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರಿಗೆ ತಗ್ಗೆಲ್ಲಿದೆ ನೀರೆಲ್ಲಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟೊಂದು ಡಾಂಬರ್ ಕಿತ್ಕೊಂಡು ಹೋಗಿದೆ. ನಾವು ಇಲ್ಲಿ ಆ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಬಿದ್ದಿರೋದ್ರಿಂದ ವಾಹನ ಸವಾರರು ಬಂದಾಗ ಗೊತ್ತೇ ಆಗೋದಿಲ್ಲ. ಅಂಥ ಸಮಯದಲ್ಲಿ ವಾಹನ ಸವಾರರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಇಡೀ ಒಂದು ವೃತ್ತ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇಲ್ಲ ನೋಡ್ತಾ ಇರ್ಬೋದು, ಇದಷ್ಟು ಕೂಡ ಜಲಾವೃತವಾಗಿತ್ತು. ಆ ಸಮಯದಲ್ಲಿ ಚರಂಡಿ ಕೂಡ ನೀರು ತುಂಬಿಕೊಂಡಿತ್ತು. ಅಂಥ ಸಮಯದಲ್ಲಿ ಇದೇ ಒಂದು ಭಾಗದಲ್ಲಿ 3-4 ಬೈಕ್ ಸವಾರರು ಕೂಡ ರಸ್ತೆ ಯಾವುದೋ ಚರಂಡಿ ಯಾವುದೋ ಗೊತ್ತಾಗದೆ ಚರಂಡಿಯಲ್ಲಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏನು ಕೆಲವು ಜನರು ಕಾಲು ಕೈ ನೋವು ಕೂಡ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಬಾರಿ ಇಲ್ಲಿಯ ಸ್ಥಳೀಯರು ಕೂಡ ಗದಗ ಬೆಟಗೇರಿ ನಗರಸಭೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಈ ಒಂದು ಸರ್ಕಲಲ್ಲಿ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕಾರ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಇದೇ ಮಾರ್ಗವಾಗಿ ಸಂಚಾರ ಮಾಡ್ತವೆ. ಹೊಸ ಬಸ್ ಸ್ಟ್ಯಾಂಡ್ನಿಂದ ಹಳೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಹಳೆ ಬಸ್ ಸ್ಟ್ಯಾಂಡ್ನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಮತ್ತು ಕೊಪ್ಪಳ ಬೇರೆ ಬೇರೆ ಕಡೆ ಹೋಗುವಂಥ ವಾಹನಗಳು ಕೂಡ ಇದೇ ಒಂದು ಮಾರ್ಗವಾಗಿ ಹೋಗ್ತಾ ಇರ್ತವೆ. ಆದರೆ ಇಷ್ಟೊಂದು ಪ್ರಮುಖ ಸರ್ಕಲ್ ಆದರೂ ಕೂಡ ಯಾರು ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲರು ಕೂಡ ಇದೇ ಮಾರ್ಗವಾಗಿ ಹೋಗ್ತಾರೆ. ಆದರೆ ರಸ್ತೆ ದುರಸ್ತಿ ಕಾರ್ಯ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಈ ಒಂದು ರಸ್ತೆ ದುರಸ್ತಿ ಮಾಡದೆ ಹೋದರೆ ನಾವೇ ಸ್ಥಳೀಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಅಂಗಡಿಕಾರರಿದ್ದೇವೆ. ಎಲ್ಲರೂ ಸೇರಿಕೊಂಡು ನಾವೇ ಕೂಡ ದುಡ್ಡು ಹಾಕಿ ದೇಣಿಗೆ ಸಂಗ್ರಹಣೆ ಮಾಡಿ ರಸ್ತೆ ದುರಸ್ತಿ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಮತ್ತು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡು ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ನಗರದ ಜನರಲ್ ಕಾರ್ಯಪ್ಪ ವೃತ್ತದ ಬಳಿ ಇರುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹೀಗಾಗಿ ಈ ಮಾರ್ಗವಾಗಿ ಸಂಚಾರ ಮಾಡುವಂಥ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಆ ಸರ್ಕಲ್. ಈ ಸರ್ಕಲ್ನಲ್ಲಿ ಕಳೆದ 4-5 ವರ್ಷಗಳಿಂದ ಇದೇ ಪರಿಸ್ಥಿತಿ ಇರುತ್ತೆ. ಪದೇ ಪದೇ ಇಲ್ಲಿ ಡಾಂಬರ್ ಹಾಕ್ತಾರೆ, ಮತ್ತೆ ಡಾಂಬರ್ ಕಿತ್ತು ಹೋಗುತ್ತೆ. ಅದರಲ್ಲೂ ಮಳೆ ಆದರೆ ಸಾಕು ಈ ರಸ್ತೆ ಸಂಪೂರ್ಣವಾಗಿ ಏನು ತಗ್ಗು ಗುಂಡಿಗಳು ಕೂಡ ನೀರಿನಿಂದ ತುಂಬಿಕೊಂಡಿರ್ತವೆ. ಇಂಥ ಸಮಯದಲ್ಲಿ ಇಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರಿಗೆ ತಗ್ಗೆಲ್ಲಿದೆ ನೀರೆಲ್ಲಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟೊಂದು ಡಾಂಬರ್ ಕಿತ್ಕೊಂಡು ಹೋಗಿದೆ. ನಾವು ಇಲ್ಲಿ ಆ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಬಿದ್ದಿರೋದ್ರಿಂದ ವಾಹನ ಸವಾರರು ಬಂದಾಗ ಗೊತ್ತೇ ಆಗೋದಿಲ್ಲ. ಅಂಥ ಸಮಯದಲ್ಲಿ ವಾಹನ ಸವಾರರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಇಡೀ ಒಂದು ವೃತ್ತ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇಲ್ಲ ನೋಡ್ತಾ ಇರ್ಬೋದು, ಇದಷ್ಟು ಕೂಡ ಜಲಾವೃತವಾಗಿತ್ತು. ಆ ಸಮಯದಲ್ಲಿ ಚರಂಡಿ ಕೂಡ ನೀರು ತುಂಬಿಕೊಂಡಿತ್ತು. ಅಂಥ ಸಮಯದಲ್ಲಿ ಇದೇ ಒಂದು ಭಾಗದಲ್ಲಿ 3-4 ಬೈಕ್ ಸವಾರರು ಕೂಡ ರಸ್ತೆ ಯಾವುದೋ ಚರಂಡಿ ಯಾವುದೋ ಗೊತ್ತಾಗದೆ ಚರಂಡಿಯಲ್ಲಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏನು ಕೆಲವು ಜನರು ಕಾಲು ಕೈ ನೋವು ಕೂಡ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಬಾರಿ ಇಲ್ಲಿಯ ಸ್ಥಳೀಯರು ಕೂಡ ಗದಗ ಬೆಟಗೇರಿ ನಗರಸಭೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಈ ಒಂದು ಸರ್ಕಲಲ್ಲಿ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕಾರ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಇದೇ ಮಾರ್ಗವಾಗಿ ಸಂಚಾರ ಮಾಡ್ತವೆ. ಹೊಸ ಬಸ್ ಸ್ಟ್ಯಾಂಡ್ನಿಂದ ಹಳೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಹಳೆ ಬಸ್ ಸ್ಟ್ಯಾಂಡ್ನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಮತ್ತು ಕೊಪ್ಪಳ ಬೇರೆ ಬೇರೆ ಕಡೆ ಹೋಗುವಂಥ ವಾಹನಗಳು ಕೂಡ ಇದೇ ಒಂದು ಮಾರ್ಗವಾಗಿ ಹೋಗ್ತಾ ಇರ್ತವೆ. ಆದರೆ ಇಷ್ಟೊಂದು ಪ್ರಮುಖ ಸರ್ಕಲ್ ಆದರೂ ಕೂಡ ಯಾರು ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲರು ಕೂಡ ಇದೇ ಮಾರ್ಗವಾಗಿ ಹೋಗ್ತಾರೆ. ಆದರೆ ರಸ್ತೆ ದುರಸ್ತಿ ಕಾರ್ಯ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಈ ಒಂದು ರಸ್ತೆ ದುರಸ್ತಿ ಮಾಡದೆ ಹೋದರೆ ನಾವೇ ಸ್ಥಳೀಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಅಂಗಡಿಕಾರರಿದ್ದೇವೆ. ಎಲ್ಲರೂ ಸೇರಿಕೊಂಡು ನಾವೇ ಕೂಡ ದುಡ್ಡು ಹಾಕಿ ದೇಣಿಗೆ ಸಂಗ್ರಹಣೆ ಮಾಡಿ ರಸ್ತೆ ದುರಸ್ತಿ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಮತ್ತು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡು ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.